ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯೂಟ್ಯೂಬ್ ಚಾನಲ್. ನೀವೊಂದು ಹೊಸ ಫೋನ್ನ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಆ ಒಂದು ಫೋನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದಷ್ಟು ತಿಂಗಳುಗಳ ಕಾಲ ನೀವು ವರ್ಕ್ ಮಾಡಾದ್ಮೇಲೆ ನೀವು ಮೊಬೈಲಲ್ಲಿ ಆಮೇಲೆ ಇದಕ್ಕಿದ್ದಂಗೆ ನಿಮ್ಮ ಒಂದು ಫೋನ್ ಸ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು? ಓಕೆ, ನೀವು ನಿಮ್ಮ ಒಂದು ಫೋನ್ ಸ್ಲೋ ಆಗಿದ್ರೆ ಅದನ್ನು ಹೇಗೆ ಫಾಸ್ಟ್ ಮಾಡ್ಕೊಳ್ಳೋದು, ಜೊತೆಗೆ ಏನಕ್ಕೆ ಸ್ಲೋ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ತುಂಬ ಜನ ಮಾಡುವಂಥ ಮೊದಲನೇ ತಪ್ಪೇನಪ್ಪ ಅಂತಂದರೆ ನಿಮ್ಮೊಂದು ಫೋನ್ ಇದಕ್ಕೇ ಸ್ಲೋ ಆಗೋದು. ಯಾಕೆ ಅಂತಂದರೆ ಬೇಡದೇ ಇರುವಂಥ ಒಂದು ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಯಾವುದೋ ಒಂದು ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಯೂಸ್ ಮಾಡ್ತಾರಲ್ಲ, ಕ್ಯಾಂಡಿ ಕ್ರಶ್ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಗೇಮ್ ಆಡ್ತಾರಲ್ಲ, ನೀವು ಹಂಗಾರು ಸುಮ್ಮನೆ ಇಟ್ಕೊಂಡಿರ್ತೀರ. ಹಂಗೆ ಇಟ್ಕೊಂಡಿದ್ದಾಗ ಏನಾಗುತ್ತೆ, ಅದು ಸ್ಪೇಸ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ನೀವು ನೆಕ್ಸ್ಟ್ ಅದೇ ಥರ ಬೇರೆ ಯಾವುದಾದ್ರು ಹೊಸ ಅಪ್ಲಿಕೇಶನ್ ಬಂದರೆ ಬೇರೆದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಕ್ಯಾಂಡಿ ಕ್ರಶ್ ಹಂಗೆ ಇರುತ್ತೆ, ನೀವು ಆಡೋದಾದ್ರೂ ಹಂಗೆ ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಅದು ಒಂದು ಸ್ಟೋರೇಜ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ, ಜೊತೆಗೆ ನಿಮ್ಮ ಬ್ಯಾಟ್ರಿನೂ ಕೂಡ ಎಳ್ಕೊತಾ ಇರುತ್ತೆ ಲೈಟಾಗಿ. ಆದ್ದರಿಂದ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಯೂಸ್ ಮಾಡದೇ ಇರುವಂಥ ಆ್ಯಪ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನೀವು ಇವತ್ತು ಕ್ಯಾಂಡಿ ಕ್ರಶ್ ಆಡಿದ್ರಾ, ಎಂಜಾಯ್ ಮಾಡಿದ್ರಾ, ನಾಳೆ ನಿಮ್ಗೆ ಆಡೋದಕ್ಕೆ ಇಷ್ಟ ಇಲ್ವಾ, ಡಿಲೀಟ್ ಮಾಡಿಬಿಡಿ. ಓಕೆ, ನಿಮ್ಗೆ ಯಾವಾಗ ಆಡಬೇಕು ಅನಿಸುತ್ತೆ ಅವಾಗ ಇನ್ಸ್ಟಾಲ್ ಮಾಡ್ಕೊಂಡು ಆಡಿ. ಅಂತಂದರೆ ನೀವು ಫಸ್ಟಿಂದನೇ ಶುರು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹಂಗಂತಂದ್ಬಿಟ್ಟು ನೀವು ಹಂಗೆ ಸುಮ್ಮನೆ ಇಟ್ಕೊಂಡಿದ್ರೆ ನಿಮ್ಮ ಒಂದು ಫೋನ್ ಹೋಗುತ್ತೆ. ಆಯಿತಾ? ಆದ್ದರಿಂದ ಬೇಡದೇ ಇರುವಂಥ ಅಪ್ಲಿಕೇಶನ್ಗಳು ಯಾವೆಲ್ಲ ಇದೆ, ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಆ್ಯಪ್ಸ್ಗಳಿಗೆ ಹೋದರೆ ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ಗಳು ತೋರಿಸುತ್ತೆ. ಯಾವುದನ್ನು ಯೂಸ್ ಮಾಡ್ತಾರೋ ಅದನ್ನು ಫಸ್ಟು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಆವಾಗ ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ. ಓಕೆ, ಇದು ತುಂಬ ಜನ ಮಾಡುವಂಥ ಮೊದಲನೇ ತಪ್ಪು. ಈ ಒಂದು ತಪ್ಪನ್ನು ಮಾಡಬೇಡಿ. ಈ ತಪ್ಪು ಮಾಡಿದ್ರೆ ಹ್ಯಾಂಗ್ ಆಗುತ್ತೆ. ಇನ್ನು ಎರಡನೇ ತಪ್ಪು ತುಂಬ ಜನ ಮಾಡುವಂಥದ್ದು ಏನಪ್ಪ ಅಂತಂದರೆ, ಈ ರ್ಯಾಮ್ನ ಬೂಸ್ಟ್ ಮಾಡೋದಕ್ಕೆ ಕೆಲವೊಂದಷ್ಟು ಅಪ್ಲಿಕೇಶನ್ಗಳಿದ್ದಾವೆ. ಅದನ್ನು ಮಾಡ್ತಾ ಇರ್ತಾರೆ ತುಂಬ ಜನ. ಏನೋ ಒಂದು ಅದು ಹೆಂಗೆ ಅಂತಂದರೆ, ಪ್ಲೇಸ್ಟೋರಲ್ಲಿ ಹೋದರೆ ಏನಂತೀರ, ಈ ಬರ್ಲು ಈ ಬರ್ಲು ತಂದು ಹಿಂಗೆ ಇಟ್ಬಿಟ್ಟಿರ್ತಾರೆ. ಹಿಂಗೆ ಇದರಲ್ಲಿ ಇದು ಫೋಟೋ ಇರುತ್ತಲ್ಲ, ಅದ್ರ DP, ಆ ಅಪ್ಲಿಕೇಶನ್ಗಳು DP ಇರುತ್ತಲ್ಲ, ಅದರಲ್ಲಿ ಹಿಂಗೆ ಬರಲಿ ಇಟ್ಬಿಟ್ಟು ಹಿಂಗೆ ಸುತ್ತ ಒಂದು ರೌಂಡ್ ಹಾಕ್ಬಿಟ್ಟಿರ್ತಾರೆ. ಆ ರೌಂಡನ್ನು ನೋಡ್ತಾ ಇದ್ರೆ ಏನೋ ಒಂಥರ ಅಟ್ರಾಕ್ಷನ್. ನಮ್ಮ ಒಂದು ಫೋನಲ್ಲಿ ಎಲ್ಲ ರ್ಯಾಮ್ನೆಲ್ಲ ನೀಟಾಗಿ ಕಸ ಗುಡಿಸಿ ಸೈಡಿಗೆ ತಳ್ಬಿಡೋಂಗೆ ಇರ್ತದೆ ಅದು ಅಪ್ಲಿಕೇಶನ್ಗಳು ನೋಡಿದ್ರೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಏನೂ ಇಲ್ಲ, ಸುಮ್ಮನೆ ಓಪನ್ ಮಾಡಿಬಿಟ್ಟು ಒಂದು ಬಟನ್ ಒತ್ತಿದ್ರೆ ಜುರ್ರ ಅಂತ ಹಿಂಗೆ ಈ ಚಕ್ರ ತಿರುಗ್ತದೆ ನೋಡಿ, ಹಂಗೆ ತಿರುಗ್ಬಿಡ್ತದೆ. ಆಮೇಲೆ 0 ಅಂತ ಅಂದ್ಬಿಟ್ಟು ತೋರಿಸ್ತದೆ. ನೀನು 20 ವರ್ಷ ಬಿಟ್ಕೊಂಡು ಮಾಡಿದ್ರು ಹಂಗೆ ತೋರಿಸ್ತದೆ. ಅದು ಸುಮ್ಮನೆ ಹಿಂಗೆ ತಿರುಗ್ತದೆ 0 ಏನೂ ಆಗಲ್ಲ. ಅದಕ್ಕೋಸ್ಕರ ಈ ರ್ಯಾಮ್ ಬೂಸ್ಟರ್ ಅಂತ ಅಪ್ಲಿಕೇಶನ್ಗಳು ಇರುತ್ತೆ ನೋಡಿ, ನಿಮ್ಮ ಫೋನಲ್ಲಿ ರ್ಯಾಮ್ನ ಕ್ಲೀನ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಅವೆಲ್ಲ ಏನು ಬೇಡ. ಅದರದ್ದು ಏನು ಅವಶ್ಯಕತೆನೇ ಇಲ್ಲ. ಹಂಗೂ ನೀವೇನಾದರೂ ಮಾಡಬೇಕು ಅಂತಂದರೆ ಫೋನಲ್ಲೇ ಇನ್ಬಿಲ್ಟಾಗಿ ಕೊಟ್ಟಿರ್ತಾರೆ. ಅದನ್ನು ಮಾಡಿ, ನಿಮ್ಮ ಸಮಾಧಾನಕ್ಕೋಸ್ಕರ ಮಾಡಿ. ಓಕೆ, ಈ ಥರ ನೀವು ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ನೀವೇನಾದರೂ ಈ ಥರ ಒಂದು ಅಪ್ಲಿಕೇಶನ್ಗಳನ್ನ ನೀವು ರ್ಯಾಮ್ ಬೂಸ್ಟರ್ ಅವು ಇವು ಅಂತ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸುಮ್ಮನೆ ಸ್ಪೇಸ್ ಅಕ್ವೈರ್ ಮಾಡ್ಕೊಳ್ಳುತ್ತೆ, ನಿಮ್ಮ ಒಂದು ಫೋನು ಕೂಡ ಹ್ಯಾಂಗ್ ಆಗುತ್ತೆ. ಅದರಿಂದ ಆ ಥರ ಒಂದು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಇನ್ನು ಮೂರನೇದು ಏನಪ್ಪ ಅಂತಂದರೆ, ನೀವು ಆವಾಗ ಅಪ್ಲಿಕೇಶನಲ್ಲಿ ಒಂದಷ್ಟು ಟೆಂಪ್ರವರಿ ಫೈಲ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದನ್ನು ನೀವು ಹೋಗಿ ಡಿಲೀಟ್ ಮಾಡಬೇಕು. ಅದನ್ನು ಹೋಗಿ ಡಿಲೀಟ್ ಮಾಡೋದು ಹೆಂಗೆ, ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೂ ಮಾಡಬೇಕಾಗಿಲ್ಲ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನೀವು ಆ್ಯಪ್ಸ್ಗಳಿಗೆ ಹೋಗಿ, ಆ್ಯಪ್ಸ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಮ್ಯಾನೇಜ್ ಆ್ಯಪ್ಸ್ಗೆ ಹೋದರೆ ನಿಮ್ಮ ಒಂದು ಫೋನಲ್ಲಿ ಯಾವೆಲ್ಲ ಆ್ಯಪ್ಸ್ಗಳಿದೆ ಅದೆಲ್ಲ ಬರುತ್ತೆ. ಇವಾಗ ಫೇಸ್ಬುಕ್ ಹೋದರೆ ನಿಮಗೆ ಇಲ್ಲಿ ಕ್ಲಿಯರ್ ಡೇಟಾ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಕ್ಯಾಚೆ ಅಂತ ಬರುತ್ತೆ. ಅದನ್ನು ನೀವು ಡಿಲೀಟ್ ಮಾಡಬೇಕು. ಇದನ್ನು ನೀವು ಡಿಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನಲ್ಲಿ ಒಂದಷ್ಟು ಟೆಂಪ್ರವರಿ ಫೈಲ್ಸ್ಗಳೇನಿರುತ್ತೆ ಅದೆಲ್ಲ ಡಿಲೀಟ್ ಆಗ್ತಾ ಇರ್ತದೆ. ಆವಾಗ ನಿಮ್ಮ ಒಂದು ಫೋನು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಟೆಂಪ್ರವರಿ ಫೈಲ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಆ್ಯಪ್ಗಳನ್ನ ಯೂಸ್ ಮಾಡ್ತಿದ್ದಂಗೆ. ಅದಕ್ಕೋಸ್ಕರ ಅದನ್ನು ನೀವು ಡಿಲೀಟ್ ಮಾಡ್ತಾ ಇದ್ರೆ ಅಲ್ಲಲ್ಲೇ ನಿಮ್ಮ ಒಂದು ಫೋನ್ ಸೇಫಾಗಿರುತ್ತೆ, ತುಂಬ ಕ್ಲೀನಾಗಿ ವರ್ಕ್ ಆಗುತ್ತೆ. ಇಷ್ಟು ಕೆಲಸನ ನೀವು ಮಾಡಿ ಆದಷ್ಟು ಹ್ಯಾಂಗಿಂಗ್ ಪ್ರಾಬ್ಲಮ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇನ್ನೂ ಹಲವಾರು ಟಿಪ್ಸ್ಗಳಿದ್ದಾವೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಿಷ್ಟು ಸಾಕು, 3 ಫಾಲೋ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.